ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ. ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ. ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ. ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ. ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು. ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು. ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು 1938ರಲ್ಲಿ ತಮ್ಮ 20ನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು. ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ. ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು. ಇದರಿಂದ ಆಧ್ಯಾತ್ಮಿಕ ಆನಂದವನ್ನು, ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು. ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ. ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ. ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ. ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ. ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ. 2 ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ 2 ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು. ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ. ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ. ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಈ ಪವಿತ್ರ ಸ್ಥಳವು ಜ್ಞಾನ, ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ. ಇಲ್ಲಿ ವೈದಿಕ ಶಿಕ್ಷಣ, ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್
ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ. ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ. ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ 5,000ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ, ಸಾಮಾಜಿಕ, ವೈದ್ಯಕೀಯ, ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ. ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು. ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು. ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ. NKR TV ಎಲ್ಲ ವೀಕ್ಷಕ ಮಿತ್ರರಿಗೆ ಶುಭೋದಯ ಹಾಗೂ ಸುಪ್ರಭಾತಂ. ಈ ದಿನ ಸರಳ, ಸುಂದರ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನೀಡುವಂಥ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸೂರ್ಯೋದಯದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡೋದರಿಂದ ಅತ್ಯಂತವಾದಂಥ ಪರಿಣಾಮಕಾರಿಯನ್ನು ನಾವು ಕಾಣ್ತೀವಿ. ಅದು ವೈಯಕ್ತಿಕವಾಗಿ ಮತ್ತು ಪರಿವಾರ, ಪ್ರಕೃತಿ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಒಂದು ವಿಶೇಷ ಹಾಗೂ ಸರಳ ಹೋಮ ಈ ಅಗ್ನಿಹೋತ್ರ. ಈ ಅಗ್ನಿಹೋತ್ರದ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರೋಣ. ಅದರ ಜೊತೆಯಲ್ಲಿ ಈ ಒಂದು ಅಗ್ನಿಹೋತ್ರದ ಸರಳ ವಿಧಾನದ ಜೊತೆಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದಂಥ ಅಂಶಗಳನ್ನು ನಾವು ತಿಳಿಯೋಣ. ಇದರಲ್ಲಿ ಈ ಅಗ್ನಿಹೋತ್ರವನ್ನು ನೆರವೇರಿಸುವಾಗ ಇದರಿಂದ ಹೊರಹೊಮ್ಮುವಂಥ ಒಂದು ಹೊಗೆ ಇದೆ. ಅದು ಇಡೀ ಪರಿಸರದಲ್ಲಿರುವಂಥ ವಿಷಜಂತುಗಳನ್ನು ನಾಶ ಮಾಡಿ ನಮಗೆ ಆರೋಗ್ಯದ ಅಭಿವೃದ್ಧಿಯನ್ನು ಕೊಡುತ್ತೆ. ಅದೇ ರೀತಿ ಮನುಷ್ಯನಲ್ಲಿ ಅವನಲ್ಲಿರುವಂಥ ಕಲ್ಮಶಗಳನ್ನು ದೂರ ಮಾಡಿ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಇನ್ನೂ ವಿಶೇಷವಾಗಿ ಗಮನಿಸಿದರೆ ಈ ಒಂದು ಅಗ್ನಿಹೋತ್ರದ ಪರಿಣಾಮವಾಗಿ ಮನೆಯ ಪರಿಸರ ಶುದ್ಧ ಹಾಗೂ ಪಾವಿತ್ರತೆಯಿಂದ ಕೂಡಿರುತ್ತೆ. ಅದಲ್ಲದೆ ಪರಿಸರಕ್ಕೂ ಕೂಡ ಪೂರಕವಾಗಿ ಮತ್ತು ನಿಸರ್ಗವನ್ನು ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ಈ ಅಗ್ನಿಹೋತ್ರ ಬಹಳ ಸುಲಭ. ಅದೇ ನಿಟ್ಟಿನಲ್ಲಿ ಈ ಒಂದು ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಸಹಕಾರಿ. ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯ ಸಮಯದ ಮಂತ್ರದೊಂದಿಗೆ ಅಭ್ಯಾಸ ಮಾಡೋಣ. ವೀಕ್ಷಕರೇ, ಸೂರ್ಯೋದಯ ಸಮಯದಲ್ಲಿ ಅಗ್ನಿಹೋತ್ರದ ಉಪಾಸನೆಯ ಒಂದು ಸಲಕರಣೆಗಳು ಮತ್ತು ಮಾಡುವ ವಿಧಾನವನ್ನು ನೋಡೋಣ. ಪ್ರಾರಂಭದಲ್ಲಿ ಸಲಕರಣೆಗಳನ್ನು ಗಮನಿಸ್ತಾ ಬರೋಣ. ತಾಮ್ರದ ಪಿರಮಿಡ್ ಆಕಾರದ ಹೋಮಕುಂಡ ಮತ್ತು ಅದರ ಸ್ಟ್ಯಾಂಡು, ಹಾಗೆ ಅದಕ್ಕೆ ಬಳಸುವಂಥ ಒಂದು ಬೌಲ್, ಹಾಗೆ ಚಮಚ ಮತ್ತು ಹಿಡಿ, ಇದಿಷ್ಟು ತಾಮ್ರದ ವಸ್ತುಗಳಾಗಿದೆ. ಇದಕ್ಕೆ ಬಳಸುವಂಥ ಸಲಕರಣೆಗಳು ಇದಾಗಿದೆ. ಇದರ ಜೊತೆಗೆ ಈ ಹೋಮದಲ್ಲಿ ಬಳಸುವಂಥ ವಸ್ತುಗಳು ಇಲ್ಲಿದೆ. ಭರಣಿ, ದೇಸಿ ಹಸುವಿನ ಭರಣಿ, ಹಾಗೆ ದೇಸಿ ಹಸುವಿನ ತುಪ್ಪ, ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವಂಥ ಅಕ್ಕಿ, ಪೂರ್ಣ ಅಕ್ಕಿ, ಮತ್ತು ಈ ಒಂದು ಹೋಮಕ್ಕೆ ಹಚ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ತುಪ್ಪದಿಂದ ಅದ್ದಿರುವಂಥ ಬತ್ತಿ, ಇದರೊಂದಿಗೆ ಬೆಂಕಿಪಟ್ಟಣ, ಇಷ್ಟನ್ನು ಸಾಮಾನುಗಳು ಅವಶ್ಯಕತೆ ಬೀಳುತ್ತೆ. ಇವುಗಳನ್ನು ಬಳಸಿ ಸರಳವಾದ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಈಗ ಮಾಡೋಣ. ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ಒಂದು ಸಣ್ಣ ತುಂಡನ್ನು ನಾವು ಮಧ್ಯದಲ್ಲಿ ಪ್ರತಿಷ್ಠಾಪಿಸಬೇಕು. ನಂತರ ಸುತ್ತಲೂ ಚೌಕಾರು ಆಕಾರದಲ್ಲಿ ಈ ತುಂಡಾದ ದೇಸಿ ಹಸುವಿನ ಭರಣಿಯನ್ನು ಜೋಡಿಸ್ಕೊಳ್ತಾ ಬರೋಣ. ಜೋಡಿಸ್ಕೊಳ್ಳುವಾಗ ಜೊತೆಯಲ್ಲಿ ಸ್ವಲ್ಪ ತುಪ್ಪವನ್ನು ಅದ್ದಿದ್ರೆ ಬಹಳ ಸುಲಭವಾಗಿ ಹೋಮದ ಪ್ರಕ್ರಿಯೆ ಸುಲಭವಾಗುತ್ತೆ. ಹೀಗೆ ಚೌಕ ರೀತಿಯಲ್ಲಿ ಸುತ್ತಲೂ ಈ ಒಂದು ದೇಸಿ ಹಸುವಿನ
ಬೆರಣಿಯನ್ನು ನಾವು ಜೋಡಿಸ್ಕೊಳ್ಬೇಕು. ಇದು 2 ಸುತ್ತು ನಾವು ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ತಗುಲುವಂಥದ್ದು ಒಂದು ಬೆರಣಿಯ ಅರ್ಧದ ತುಂಡನ್ನು ಸಾಕಾಗುತ್ತೆ. ಪೂರ್ಣ ಬೆರಣಿಯ ಅರ್ಧ ತುಂಡು ನಮಗೆ ಒಂದು ಹೋಮಕ್ಕೆ ಸಾಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪವನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ 2 ಚಿಟಿಕೆಯಷ್ಟು ಪೂರ್ಣ ಅಕ್ಕಿಯನ್ನು ಬಳಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ನಾವು ಚೂರು ದೇಸಿ ಹಸುವಿನ ತುಪ್ಪವನ್ನು ಹಚ್ತಾ ಇದ್ದೀನಿ. ಈಗ ಅಗ್ನಿಯನ್ನು ಪ್ರಜ್ವಲಿಸ್ಕೊಳ್ಳೋದಕ್ಕೆ ಹೂಬತ್ತಿಯನ್ನು ಬಳಸಿದ್ದೀನಿ. ಈ ಹೂಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಅದರ ಮೂಲಕ ನಾವು ಈ ಒಂದು ಅಗ್ನಿಹೋತ್ರವನ್ನು ಪ್ರಜ್ವಲಿಸ್ಕೊಳ್ಬೋದು. ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಇಲ್ಲಿ ಬಳಸ್ತಿರುವ ಎಲ್ಲ ವಸ್ತುಗಳು ದೇಸಿ ಹಸುವಿನ ಬೆರಣಿ, ತುಪ್ಪ ಮತ್ತು ಅಕ್ಕಿ, ಇವುಗಳನ್ನು ಬಿಟ್ಟು ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಬಾರ್ದು. ಆ ರೀತಿಯ ಬಳಕೆ ಮಾಡೋದ್ರಿಂದ ನಮ್ಮ ಪ್ರಕೃತಿಯ ಶುದ್ಧತೆ, ಪಾವಿತ್ರತೆ ಹೆಚ್ಚಾಗೋದಿಲ್ಲ. ಹಾಗಾಗಿ ಈ ಪ್ರಮುಖವಾಗಿರೋ ವಸ್ತುಗಳನ್ನು ನಾವು ಸ್ವಲ್ಪ ಗಮನಿಸಬೇಕು ಮತ್ತು ಅಂಥ ವಸ್ತುಗಳನ್ನೇ ಈ ಹೋಮ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ಬೇಕು. ಈಗ ಉದಾಹರಣೆಗೆ ಬೆಂಕಿಯನ್ನು ಸೋಕಿಸಿದ ನಂತರ ಕೂಡ ಆ ಕಡ್ಡಿಯನ್ನು ಕೂಡ ನಾವಲ್ಲಿ ಬಿಡಬಾರ್ದು. ಸೊ ಇದು ಕೂಡ ಕೆಮಿಕಲಿಂದ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾವಲ್ಲಿ ಬಿಡಬಾರ್ದು. ಹೀಗೆ ಬತ್ತಿಯ ಸಹಾಯದಿಂದ ಪ್ರಜ್ವಲವನ್ನು ಮಾಡಿಕೊಳ್ಳೋಣ. ಈ ರೀತಿ ಸರಳವಾದ ಹೋಮವನ್ನು ನಿತ್ಯ ಅಭ್ಯಾಸ ಮಾಡೋದ್ರಿಂದ ವೈಯಕ್ತಿಕವಾಗಿ ವ್ಯಕ್ತಿಯಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ. ಶಾರೀರಿಕವಾದ ದೋಷಗಳು, ದೌರ್ಬಲ್ಯಗಳು ಕಡಿಮೆ ಆಗ್ತಾ ಬರುತ್ತೆ. ಉದಾಹರಣೆಗೆ ವ್ಯಸನದಲ್ಲಿ ಇರುವಂಥ ವ್ಯಕ್ತಿಗಳು ಈ ಹೋಮ ಪ್ರಕ್ರಿಯೆಯಲ್ಲಿ ಜೊತೆಯಲ್ಲಿ ಪಾಲ್ಗೊಂಡ್ರೆ ಸಾಕು, ಅವರು ಈ ಒಂದು ವ್ಯಸನಗಳಿಂದ ಮುಕ್ತರಾಗ್ತಾರೆ. ಆ ರೀತಿಯ ಒಂದು ವಿಶೇಷ ಪರಿಣಾಮ ಈ ಅಗ್ನಿಹೋತ್ರದಲ್ಲಿ ಇದೆ. ಹಾಗೆ ಮನೆಯಲ್ಲಿ ಯಾರಿಗೋ ಅನಾರೋಗ್ಯದಿಂದ ಕೂಡಿದರೆ ಮನೆಯ ಒಬ್ಬ ಸದಸ್ಯರು ಈ ಅಗ್ನಿಹೋತ್ರವನ್ನು ಮಾಡಿದರೆ ಸಾಕು, ಇಡೀ ಮನೆಯ ಪರಿವಾರದ ಎಲ್ಲರಿಗೂ ಆರೋಗ್ಯ ಲಭಿಸುತ್ತೆ. ಉದಾಹರಣೆಗೆ ಯಾವುದಾದ್ರೂ ನೀವು ಜಿಮ್, ಯೋಗ ಹಾಗೆ ಸ್ಪೋರ್ಟ್ಸ್ ಈ ಥರದ ಚಟುವಟಿಕೆಗಳಿಗೆ ನೀವು ಹೋದರೆ ಅದನ್ನು ಅಭ್ಯಾಸ ಮಾಡೋರಿಗಷ್ಟೇ ಲಾಭ ಸಿಗುತ್ತೆ. ಅಗ್ನಿಹೋತ್ರದಿಂದ ಏನೆಲ್ಲ ಪರಿಣಾಮ ಹಾಗೂ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅಗ್ನಿಹೋತ್ರದ ನಿತ್ಯ ಉಪಾಸನೆಯಿಂದ ಸಾಕಷ್ಟು ಲಾಭಗಳಿದೆ. ವ್ಯಕ್ತಿ, ಕುಟುಂಬ ಹಾಗೂ ಪರಿಸರ ಹಾಗೂ ಸಮಾಜಕ್ಕೆ ಪರಿಣಾಮವನ್ನು ನಾವು ಕಾಣ್ಬೋದು. ವೈಯಕ್ತಿಕವಾಗಿ ನಮ್ಮ ಆರೋಗ್ಯದ ಸ್ವಾಸ್ಥ್ಯವು ಚೆನ್ನಾಗಿರುತ್ತೆ. ದೇಹದ ಶುದ್ಧತೆ ಮತ್ತು ಪಾವಿತ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮನೆಯಲ್ಲಿ ಶಾಂತಿ ಹೆಚ್ಚಾಗ್ತಾ ಬರುತ್ತೆ. ಮನೆಯಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಅದಲ್ಲದೆ ಪರಿಸರದಲ್ಲಿ ವಿಷಜಂತುಗಳು ನಾಶವಾಗಿ, ಕ್ರಿಮಿಕೀಟಗಳು ನಾಶವಾಗಿ ಪರಿಸರವು ಪಾವಿತ್ರತೆಯಿಂದ, ಶುದ್ಧತೆಯಿಂದ ಕೂಡಿರುತ್ತೆ. ಹಾಗಾಗಿ ನಮ್ಮ ಸಹಜವಾಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಪರಿಸರದ ಆರೋಗ್ಯ ಉತ್ತಮವಾಗಿರುತ್ತೆ. ವಾತಾವರಣ ಪರಿಶುದ್ಧವಾಗಿರುತ್ತೆ. ಈ ಎಲ್ಲದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ವ್ಯಕ್ತಿಗಳು ಹಾಗೂ ಸಮಾಜ ಬಂಧುಗಳು ಆರೋಗ್ಯಪೂರ್ಣವಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅಗ್ನಿಹೋತ್ರ ಬಹಳ ಪರಿಣಾಮಕಾರಿ ಹಾಗೂ ಪ್ರಯೋಜನಕಾರಿಯೂ ಹೌದು. ಈ ಒಂದು ಹೋಮದ ಸೂರ್ಯೋದಯ ಸಮಯದಲ್ಲಿ 2 ಮಂತ್ರಗಳನ್ನು ಹೇಳ್ತಾ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡೋದಿರುತ್ತೆ. ಬನ್ನಿ ವೀಕ್ಷಕರೇ, ಈಗ ಅಗ್ನಿಯ ಪ್ರಜ್ವಲ ಆಗ್ತಾ ಇದೆ. ಈಗ ಅದಕ್ಕೆ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ತುಂಡಾಗದೇ ಇರುವಂಥ, ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಮತ್ತು ದೇಸಿ ಹಸುವಿನ ತುಪ್ಪದ ಮಿಶ್ರಣ ಮಾಡಿರುವಂಥ ಅಕ್ಷತೆಯನ್ನು ಸಮರ್ಪಣೆ ಮಾಡೋಣ. ಅದನ್ನು 2 ಭಾಗವಾಗಿ ಮಾಡಿಕೊಂಡು 2 ಮಂತ್ರಗಳನ್ನು ಹೇಳ್ತಾ ಸ್ವಾಹ ಅಂತ ಹೇಳುವಾಗ ಸಂದರ್ಭದಲ್ಲಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಮತ್ತು ಬೆಳಗಿನ ಸಮಯ ಆಗಿರೋದ್ರಿಂದ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ನೀವು ಇರುವಂಥ ಸ್ಥಳದಲ್ಲಿ ಆ ಸಮಯಕ್ಕೆ ಅನುಗುಣವಾಗಿ ಅಲ್ಲಿನ ಸೂರ್ಯೋದಯದ ನಿಮಿಷದಲ್ಲಿ ಇದನ್ನು ಆಚರಣೆಯನ್ನು ಮಾಡಬೇಕು. ಈಗ ಮಂತ್ರೋಚ್ಚಾರಣೆ ಹಾಗೂ ಅಕ್ಷತೆಯ ಸಮರ್ಪಣೆಯನ್ನು ಮಾಡೋಣ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ
ನಮ ಮಮ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮ ಮಮ. ಹೀಗೆ ಉಚ್ಚಾರಣೆಯೊಂದಿಗೆ ಸಮರ್ಪಣೆಯನ್ನು ಮಾಡಿದ ನಂತರ ಈ ಪ್ರಜ್ವಲಿಸ್ತಿರುವಂಥ ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ 3-4 ಬಾರಿ ದೀರ್ಘವಾದ ಶ್ವಾಸವನ್ನು ಮಾಡ್ತಾ ಬರಬೇಕು. ನಂತರ ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನಿಸ್ತಾ 2 ನಿಮಿಷಗಳ ಕಾಲ ಆ ಅಗ್ನಿಹೋತ್ರದ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಅಗ್ನಿಯ ಪ್ರಜ್ವಲನೆ ಆಗ್ತಿರುವಂಥ ಬೆಳಕು, ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಆಗಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು. ಬೆಳಕು, ಶಬ್ದ, ಶಾಖ ಈ 3ರ ಸಂಗಮವನ್ನು ಧ್ಯಾನಿಸ್ತಾ ಅದನ್ನು ಸ್ವಾದಿಸ್ತಾ ಬರಬೇಕು. ಧ್ಯಾನ ಸ್ಥಿತಿಯ ನಂತರ ಕೈಗಳು ನಮಸ್ಕಾರ ಸ್ಥಿತಿಗೆ ತಂದು ನಮಸ್ಕಾರವನ್ನು ಸಲ್ಲಿಸಿ, ಸಾಧ್ಯವಾದರೆ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು. ಇಲ್ಲಿಗೆ ಅಗ್ನಿಹೋತ್ರದ ಒಂದು ಉಪಾಸನೆಯ ಕಾರ್ಯ ಮುಕ್ತಾಯವಾಗುತ್ತೆ. ಇದರೊಂದಿಗೆ ಈ ಅಗ್ನಿಹೋತ್ರದ ಸರಳ ವಿಧಾನವನ್ನು ಆಚರಿಸ್ತಾ ಇದರ ಪ್ರಯೋಜನಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಕಷ್ಟು ವರ್ಷಗಳ ಹಿಂದೆ ಗುಜರಾತಿನ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಒಂದು ವಿಷ ಅನಿಲ ದುರಂತವು ನಡೆಯುತ್ತೆ. ಅದು ಭೂಪಾಲ್ ದುರಂತ ಅಂತಲೇ ಕರೀತಾರೆ. ಈ ದುರಂತದಲ್ಲಿ ಬಹಳ ದೊಡ್ಡ ಹಾನಿ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಆದರೆ ಆ ಒಂದು ದುರಂತ ಸುಮಾರು 5,000 ಚದರ ಕಿಲೋಮೀಟರ್ನಲ್ಲಿಯಷ್ಟು ವ್ಯಾಪಿಸಿದರೆ, ಈ ರಾಸಾಯನಿಕ ಕಾರ್ಖಾನೆಯಿಂದ ಹೊರಹೊಮ್ಮಿದಂಥ ವಿಷ ಅನಿಲ ಇಡೀ ಪರಿಸರವನ್ನು, ಸುತ್ತಲೂ ಇರುವಂಥ ಪ್ರದೇಶವನ್ನು ನಾಶ ಮಾಡಿದರೆ, ಆದರೆ ಅಲ್ಲೊಂದು ವಿಸ್ಮಯಕಾರಿಯಾದಂಥ ಸನ್ನಿವೇಶ ಗಮನಕ್ಕೆ ಬರುತ್ತೆ. ಅದು ಏನಂತೇಳಿ ಸಮೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಷ್ಟೆಲ್ಲ ರಾಸಾಯನಿಕ ಅನಿಲದಿಂದ ಆದಂಥ ದುರಂತ ಏನಿದೆ, ಅದರ ನಡುವೆ ಒಂದು ಕುಟುಂಬ ಸುರಕ್ಷಿತವಾಗಿ ರಕ್ಷಣೆ ಆಗಿರುತ್ತೆ. ಇದನ್ನು ಸಮೀಕ್ಷೆ ಮಾಡುವಂಥವರು ಸಂಪೂರ್ಣವಾಗಿ ಅದನ್ನು ಸಮೀಕ್ಷೆ ಮಾಡ್ತಾ ಬರ್ತಾರೆ. ಸುತ್ತಮುತ್ತಲು ಯಾವುದೇ ಪ್ರದೇಶದಲ್ಲೂ ಕೂಡ ಯಾವ ಪ್ರಾಣಿಗಳು ಕೂಡ ನಾಶ ಆಗಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಕುಟುಂಬ ಮಾತ್ರ ಹೇಗೆ ಇಷ್ಟು ಸುರಕ್ಷಿತವಾಗಿ ಜೀವಂತವಾಗಿ ಇದ್ದಾರೆ ಅನ್ನೋದು ಆಶ್ಚರ್ಯವೂ ಹೌದು. ಮತ್ತು ಅವರಿಗೆ ಇದರ ಬಗ್ಗೆ ಹಿನ್ನೆಲೆಯನ್ನು ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿಗೆ ತೆರಳಿ ಆ ಕುಟುಂಬದ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಅಲ್ಲಿ ಅವರಿಗೆ ಪ್ರಮುಖವಾದಂಥ ಒಂದು ರಕ್ಷಣೆಯ ಸಂಕೇತವಾದಂಥ ಈ ಅಗ್ನಿಹೋತ್ರದ ವಿಚಾರ ತಿಳಿಯುತ್ತೆ. ಆ ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರವನ್ನು ಮಾಡ್ತಾಯಿದ್ರು. ಅದರ ಪರಿಣಾಮ ಹೇಗಿತ್ತು ಅಂತ ಹೇಳಿದ್ರೆ, ಆ ಒಂದು ಅಗ್ನಿಹೋತ್ರದ ಪ್ರಭಾವ ಇಡೀ ಮನೆಯ ಸದಸ್ಯರಿಗೆ ಹಾಗೂ ಮನೆಯ ಸುತ್ತಲೂ ಹಾಗೂ ಈ ಪರಿಣಾಮ ಇಡೀ ಮನೆಯನ್ನು ಸಂರಕ್ಷಿಸ್ತಾ ಇತ್ತು. ಈ ಒಂದು ಉಲ್ಲೇಖವನ್ನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವಿದನ್ನು ನೋಡ್ಬೋದು. ಈ ಒಂದು ವಿಷಯವನ್ನು ನಾವು ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡಿದರೆ ಈ ಮಾಹಿತಿ ಸಿಗುತ್ತೆ. ಇದೊಂದು ಬಹಳ ಪರಿಣಾಮಕಾರಿಯಾದಂಥ ಒಂದು ಪ್ರಯೋಜನವನ್ನು ನಾವು ಅಗ್ನಿಹೋತ್ರದ ಮೂಲಕ ಪಡೆದುಕೊಳ್ಳಬಹುದು. ಆಗಲೇ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಅಗ್ನಿಹೋತ್ರದ ಪರಿಣಾಮ ವ್ಯಕ್ತಿ, ಪರಿವಾರ ಹಾಗೂ ಪ್ರಕೃತಿ ಹಾಗೂ ಸಮಾಜದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ಇದಲ್ಲದೆ ಮನಃಶಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಅಗ್ನಿಹೋತ್ರ ಭಾಳ ಸುಲಭವಾದ ಮಾರ್ಗ. ಹಾಗೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ನಾವಿದ್ದೀವಿ.
ಈ ಒತ್ತಡದ ಜಂಜಾಟಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದರಿಂದ ಹೊರಬಂದು ಆನಂದವಾದ ಜೀವನವನ್ನು ನಾವು ನಡೆಸಬೇಕಾದ್ರೆ ಇಂಥ ಸರಳವಾದಂಥ ವಿಧಾನವನ್ನು ನಾವು ಮಾಡೋದ್ರಿಂದ ನಾವು ಸ್ವಲ್ಪ ಮನಃಶಾಂತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗತ್ತೆ. ಸಾಕಷ್ಟು ವ್ಯಸನಗಳಲ್ಲಿ ತೊಡಗಿರೋರಿಗೆ ಈ ಒಂದು ಅಗ್ನಿಹೋತ್ರ ಒಂದು ಸರಳವಾದಂಥ ವಿಧಾನ ಅವರನ್ನು ವ್ಯಸನ ಮುಕ್ತ ಮಾಡಲು, ಹಾಗೆ ಮನೆಯಲ್ಲಿರುವಂಥ ಸಮಸ್ಯೆಗಳಿಗೆ, ಆರ್ಥಿಕವಾದಂಥ ಸಮಸ್ಯೆಗಳಿಗೆ ಹಾಗೂ ಪರಿವಾರದ ಅಭಿವೃದ್ಧಿಗಾಗಿ ಈ ಹೋಮ ಬಹಳ ಸುಲಭ. ಅಗ್ನಿಹೋತ್ರವನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಮಾಡೋದ್ರಿಂದ ಬಹಳ ದೈವೀ ಶಕ್ತಿ ನಿರ್ಮಾಣ ಆಗುತ್ತೆ. ಅದರಿಂದ ಮನೆಯಲ್ಲಿ ಅಭಿವೃದ್ಧಿ, ಶಾಂತಿ, ಆರೋಗ್ಯ ಹಾಗೂ ಮನೆಯ ವಾತಾವರಣ ಕೂಡ ಶುದ್ಧತೆ ಮತ್ತು ಪಾವಿತ್ರತೆಯಿಂದ ಕೂಡಿರುತ್ತೆ. ಹಾಗಾಗಿ ಮನೆಗೆ ಬರುವಂಥ ಎಲ್ಲ ಪಾಸಿಟಿವ್ಗಳು ಅತಿ ಶೀಘ್ರವಾಗಿ ನಿಮ್ಮನ್ನು ತಲುಪುತ್ತೆ. ನಿಮಗೆ ಬರಬೇಕಾಗಿರುವಂಥ ಎಲ್ಲ ಅದೃಷ್ಟಗಳು ನಿಮ್ಮನ್ನು ಪ್ರವೇಶಿಸುತ್ತೆ. ಇದರ ಮೂಲಕ ಅಗ್ನಿಹೋತ್ರದ ಪರಿಣಾಮವನ್ನು ಅದ್ಭುತವಾಗಿ ನಾವು ಕಾಣಬಹುದು. ಇದೊಂದು ಸರಳವಾದ ವಿಧಾನವನ್ನು ಆಚರಿಸಿ, ಹಾಗೆ ಈ ಆಚರಣೆಯ ಮೂಲಕ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಿ. ಧನ್ಯವಾದಗಳು. ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು, ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ, ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ, ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ? ಹಾಗಾಗಿ ಇವು ನಿಮಗೆಲ್ಲರಿಗೊಂದು ಮಾಹಿತಿ. ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ. ಇದಕ್ಕೆ ಒಂದು ಸೆಟ್ಟನ್ನು, ಅಗ್ನಿಹೋತ್ರದ ಸೆಟ್ಟನ್ನು ಸಿಗುತ್ತೆ. ಇದರಲ್ಲಿ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು, ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ, ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ. ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬೋದು. ಎರಡನೇದಾಗಿ ಉಳಿದ ವಸ್ತುಗಳನ್ನು, ಏನು ಸಮರ್ಪಣೆ ಮಾಡುವಂಥ ವಸ್ತುಗಳನ್ನು ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬೋದು ಅಥವಾ ನೀವು ನಮ್ಮಲ್ಲಿ ಕೂಡ ಖರೀದಿಸ್ಬೋದು. ಒಂದು ದೇಸಿ ಗೋವಿನ ಭರಣಿ, ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ, ಇವು ಕೂಡ ಲಭ್ಯ ಇದೆ. ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬಹುದು. ನಮಸ್ಕಾರ. NKR TV ಎಲ್ಲ ಆತ್ಮೀಯ ವೀಕ್ಷಕ ಬಂಧು ಮಿತ್ರರೇ, ಕಳೆದ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ರುದ್ರಾಕ್ಷಿ ಧರಿಸೋದ್ರಿಂದ ಏನೆಲ್ಲ ಪ್ರಯೋಜನ, ರುದ್ರಾಕ್ಷಿ ಅಂದ್ರೇನು, ಅದರ ಮಹತ್ವವೇನು, ಹಾಗೆ ಇದಕ್ಕೆ ಪೂರಕವಾದ ಯಾವುದಾದ್ರು ಕಥೆ ಇದೆಯಾ, ಮತ್ತು ರುದ್ರಾಕ್ಷಿಯನ್ನು ನಾವು ಧರಿಸುವುದಾದರೆ ಯಾವ ರೀತಿಯ ಮುಖಗಳ ರುದ್ರಾಕ್ಷಿಯನ್ನು ನಾವು ಧರಿಸಬೇಕು ಮತ್ತು ಎಷ್ಟು ಮಣಿಯ ರುದ್ರಾಕ್ಷಿಯನ್ನು ನಾವು ಧರಿಸಬೇಕು, ಹಾಗೆ ದೇಹದ ಯಾವ ಯಾವ ಭಾಗದಲ್ಲಿ ಎಷ್ಟು ಸಂಖ್ಯೆಯ ರುದ್ರಾಕ್ಷಿಯನ್ನು ಧರಿಸಿದರೆ ಉತ್ತಮ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ರುದ್ರಾಕ್ಷಿ ಪದದ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ರುದ್ರಾಕ್ಷಿ ಅಂದರೆ ಶಿವನ ಕಣ್ಣು ಅಂತ. ಇದೊಂದು ಜಾತಿಯ ಫಲ. ಇದು ಹಣ್ಣಾಗಿ ಸಿಪ್ಪೆ ಸುಲಿದು ಒಣಗಿದ ಮೇಲೆ ನಾವು ನೋಡುವಂಥ ಒಂದು ವಸ್ತುವೇ ರುದ್ರಾಕ್ಷಿ. ಸಾಮಾನ್ಯವಾಗಿ ರುದ್ರಾಕ್ಷಿಯನ್ನು ಜಪ ಮಾಡಲು ಮತ್ತು ಮಣಿಯ ರೂಪದಲ್ಲಿ ಬಳಸಲಾಗುತ್ತೆ. ಇನ್ನು ಶೈವ ಪಂಥದಲ್ಲಿ ಮಠಾಧೀಶರು, ಸನ್ಯಾಸಿಗಳು ಹಾಗೂ ಈ ಆಧ್ಯಾತ್ಮಿಕ ಸಾಧಕರು ಎಲ್ಲರೂ ಕೂಡ ರುದ್ರಾಕ್ಷಿಯನ್ನು ಯಥೇಚ್ಛವಾಗಿ ಬಳಸುವಂಥದ್ದು ಪ್ರಮುಖ ಭಾಗವಾಗಿದೆ. ವಿಶೇಷವಾಗಿ ಈ ರುದ್ರಾಕ್ಷಿಗಳ ಮಠ ಮಂದಿರಗಳಲ್ಲಿ ಹಲವಾರು ರುದ್ರಾಕ್ಷಿ ಮಾಲೆಗಳಿಂದ ಅಲಂಕೃತವಾಗಿರೋದು ನಾವು ಕಾಣಬಹುದು. ಸಾಮಾನ್ಯ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ರುದ್ರಾಕ್ಷಿಯ 10,000, 50,000ದ ರುದ್ರಾಕ್ಷಿ ಮಾಲೆಗಳನ್ನು ತೇರಿಗೆ ಕಟ್ಟಿರುವಂಥದ್ದು, ಇದನ್ನು ಕೂಡ ನಾವು ವಿಶೇಷ ಸಂದರ್ಭಗಳಲ್ಲಿ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕಂಡಿದ್ದೀವಿ. ಮತ್ತು ಇಷ್ಟು ಪ್ರಮುಖವಾಗಿರುವಂಥ ರುದ್ರಾಕ್ಷಿ, ಅದರ ಮಹಿಮೆಯನ್ನು ನಾವು ತಿಳಿತಾ ಹೋಗೋಣ. ಅದರ ಹಿಂದೆ ಆರೋಗ್ಯದ ಬಗ್ಗೆ ಇರುವಂಥ ಒಂದು ಮಹತ್ತರವಾದಂಥ ಗುಣವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ. ಎಲ್ಲರ ವ್ಯಕ್ತಿಗಳು ಸಹಜವಾಗಿ ನೀವು ನೋಡೋದಾದರೆ ಕೊರಳಲ್ಲಿ, ಕೈಗಳಲ್ಲಿ ಹಾಗೂ ತಲೆ ಭಾಗದಲ್ಲಿ, ಕಂಠದಲ್ಲಿ, ಮಣಿಕಟ್ಟಿನಲ್ಲಿ, ತೋಳಿನಲ್ಲಿ, ಈ ಥರ ಶರೀರದ ಕೆಲವು ಭಾಗಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿರೋದು ನಾವು ನೋಡ್ತೇವೆ. ಅದರಲ್ಲಿ ಕಂಠದಲ್ಲಿ ನೋಡೋದಾದರೆ 1 ರುದ್ರಾಕ್ಷಿ, ಅಥವಾ ಹಾರಗಳಲ್ಲಿ ನೋಡೋದಾದರೆ 108 ರುದ್ರಾಕ್ಷಿ, ಮಣಿಗಳಲ್ಲಿ ನೋಡೋದಾದರೆ 26 ರುದ್ರಾಕ್ಷಿಗಳು, 13 ರುದ್ರಾಕ್ಷಿಗಳು, ಹೀಗೆ ವಿವಿಧ ಸಂಖ್ಯೆಯಲ್ಲಿ ರುದ್ರಾಕ್ಷಿಗಳ ವಿವಿಧ ರೂಪವನ್ನು ನಾವು ನೋಡಿದ್ದೀವಿ. ಆ ಎಲ್ಲ ಹಿನ್ನೆಲೆಗಳಲ್ಲಿ ಒಂದೇ ಅರ್ಥ, ನಮಗೆ ಆರೋಗ್ಯ ದೃಷ್ಟಿಯಿಂದ, ಒಳ್ಳೆಯದಾಗೋ ದೃಷ್ಟಿಯಿಂದ ಮತ್ತು ಪರಮಾತ್ಮನ
ಪ್ರಿಯವಾದ ವಸ್ತು ಅನ್ನುವಂಥ ಭಾವದಲ್ಲಿ ಅದನ್ನು ನಾವು ಧರಿಸಿರ್ತೀವಿ. ಹೀಗೆ ದೇವರ ಕೃಪೆಗೆ ನಾವು ಪಾತ್ರರಾಗಲು ಆ ದೇವರಿಗೆ ಇಷ್ಟವಾಗಿರುವಂಥ ಆತನಿಗೆ ಪ್ರಿಯವಾಗಿರುವಂಥ ವಸ್ತುವನ್ನು ನಾವು ಧರಿಸುವಂಥ ವಾಡಿಕೆ ನಮ್ಮ ಆಚರಣೆಯಲ್ಲಿ ಒಂದು. ಜೊತೆಯಲ್ಲಿ ಈ ರುದ್ರಾಕ್ಷಿಯ ಹಿಂದಿನ ಒಂದು ಸಣ್ಣ ಕಥೆಯನ್ನು ನಾವು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ. ಶಿವಪುರಾಣದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಶಿವ ಕೊಲ್ಲಲು ಕೆಲವು ಆಯುಧಗಳನ್ನ ಬಳಸ್ತಾನೆ. ಕೆಲವು ಆಯುಧಗಳು ಬಹಳ ಪ್ರಭಾವ ಮತ್ತು ಪರಿಣಾಮಕಾರಿಯಾಗಿರುವಂಥ ಆಯುಧಗಳನ್ನು ಬಳಸುವಾಗ ಪ್ರಖರವಾಗಿರುವಂಥ ಆಯುಧ ಅದರಿಂದ ಹೊರಹೊಮ್ಮಿದ ಹೊಳಪು ಶಿವನ ಕಣ್ಣಿನಲ್ಲಿ ಹನಿಯನ್ನು ತರಿಸುತ್ತೆ. ಶಿವನ ಕಣ್ಣಿನ ಹನಿ ಜಾರಿ ಕೆಳಗೆ ಬಿದ್ದು ಒಂದು ವೃಕ್ಷದ ಮೇಲೆ ಬೀಳುತ್ತೆ. ಆ ನೆಲದ ಮೇಲೆ ಬಿದ್ದಂಥ ಹನಿ ಅಲ್ಲಿಂದ ಒಂದು ವೃಕ್ಷ ಹುಟ್ಕೊಳ್ಳುತ್ತೆ. ಆ ವೃಕ್ಷದಿಂದ ಹೊರಬಂದ ಹಣ್ಣಿನ ಸಿಪ್ಪೆಯನ್ನು ಸುಲಿದು ಹೊರಬಂದಂಥ ವಸ್ತುವೇ ಈ ರುದ್ರಾಕ್ಷಿ. ಹಾಗಾಗಿ ರುದ್ರ ಪ್ಲಸ್ ಅಕ್ಷಿ ಅಂತ ಹೇಳಿದ್ರೆ ಕಣ್ಣು, ನೇತ್ರ. ಕಣ್ಣಿನ ಇನ್ನೊಂದು ಅರ್ಥವೇ ಅಕ್ಷಿ. ಹೀಗೆ ರುದ್ರನ ಕಣ್ಣು, ಶಿವನ ಕಣ್ಣು ಅನ್ನುವಂಥ ಪ್ರತೀತಿಗೆ ಬಂತು. ಶಿವನ ಪೂಜೆಯಲ್ಲಿ ತುಂಬ ಪ್ರಮುಖವಾದಂಥ ಭಾಗವಾಗಿ ಶಿವನ ಧಾರಣೆ ಮಾಡುವಂಥದ್ದು ಅಥವಾ ಶಿವಗಣದವರು ಹಾಗೂ ಭಕ್ತಾದಿಗಳು ಈ ಒಂದು ರುದ್ರಾಕ್ಷಿಯನ್ನು ಧರಿಸುವಂಥದ್ದು ವಾಡಿಕೆಯಾಗಿದೆ. ಈ ಒಂದು ಕಥೆ ಒಂದು ಭಾಗವಾದರೆ, ವೈಜ್ಞಾನಿಕ ರೂಪದಲ್ಲಿ ರುದ್ರಾಕ್ಷಿಯನ್ನು ಬಳಸೋದ್ರಿಂದ ಶರೀರದಲ್ಲಿ ಆಗುವಂಥ ಆರೋಗ್ಯಕರವಾದಂಥ ಬದಲಾವಣೆಗಳ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ರುದ್ರಾಕ್ಷಿಯಲ್ಲಿ ಏನೆಲ್ಲ ಅಡಗಿದೆ ಅನ್ನೋದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನ್ನುವಂಥ ಅಂಶ ಹೆಚ್ಚು ಕಾಣುತ್ತೆ ಮತ್ತು ಪ್ಯಾರಾಮ್ಯಾಗ್ನೆಟಿಕ್ ಅಂಶ ಕೂಡ ರುದ್ರಾಕ್ಷಿಯಲ್ಲಿ ಇದೆ. ಇದರಿಂದ ಮನುಷ್ಯನಿಗೆ ಏನು ಲಾಭ ಅನ್ನೋದು ನೋಡೋದಾದರೆ, ನಮ್ಮ ಮೆದುಳಿನಲ್ಲಿ ಇರುವಂಥ ಆಲೋಚನೆಗಳನ್ನು ಹಾಗೂ ನಕಾರಾತ್ಮಕವಾದಂಥ ಚಿಂತನೆಗಳನ್ನು ಕಡಿಮೆಗೊಳಿಸಲಿಕ್ಕೆ ಈ ಒಂದು ಶಕ್ತಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮೆದುಳಿನ ಮೇಲೆ ಪ್ರಭಾವವನ್ನು ಬೀರಿ ಮನಸ್ಸನ್ನು ಹತೋಟಿಗೆ ತರೋದಲ್ಲದೆ ಮತ್ತು ನಮ್ಮ ಶಾಂತತೆಯನ್ನು ಹೆಚ್ಚು ಮಾಡುತ್ತೆ. ಇದಲ್ಲದೆ ನಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಹುರಿದುಂಬಿಸುವಂಥ ಶಕ್ತಿ ಈ ರುದ್ರಾಕ್ಷಿಗಿದೆ. ಇದಲ್ಲದೆ ನಮಗೆ ಮೆದುಳಿನಲ್ಲಿ ಉದ್ದೀಪಗೊಳ್ಳುವಂಥ ಮತ್ತು ನರಗಳಲ್ಲಿ ಚಲನೆಗೊಳ್ಳುವಂಥ ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಉದಾಹರಣೆಗೆ ನರದ ಮೂಲಕ ಹರಿಯುವಂಥ ಚೈತನ್ಯ ಶಕ್ತಿ ಮತ್ತು ರಕ್ತ ಸಂಚಾರವನ್ನು ಸುಗಮಗೊಳಿಸಲಿಕ್ಕೆ ರುದ್ರಾಕ್ಷಿ ಬಹಳ ಪ್ರಮುಖವಾಗಿರುವಂಥದ್ದು ವಿಚಾರ. ಅದರ ಧಾರಣೆಯಿಂದ ಅದು ನಮ್ಮ ಶರೀರದಲ್ಲಿ ಸ್ಪರ್ಶದಿಂದ ಈ ಎಲ್ಲ ವೈದ್ಯಕೀಯವಾದಂಥ ಲಾಭಗಳು ನಮಗೆ ದೊರೀತವೆ. ಇನ್ನೂ ನೋಡೋದಾದರೆ, ರಕ್ತ ಸಂಚಾರವನ್ನು ಸುಗಮಗೊಳಿಸೋದಲ್ಲದೆ ರಕ್ತದಲ್ಲಿರುವಂಥ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ರಕ್ತಹೀನತೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ದೇವರ ಆರಾಧನೆಗೆ ಸಾಧನೆಗೆ ಸಾಧಕರು ಈ ರುದ್ರಾಕ್ಷಿ ಮಾಲೆಗಳನ್ನು ಧರಿಸುವಂಥ ಸಂಪ್ರದಾಯ ನಿರ್ಮಾಣ ಆಗಿದೆ. ಕಾರಣ ಅಂತೇಳಿದ್ರೆ, ಆಧ್ಯಾತ್ಮಿಕ ಲೋಕವನ್ನು ನಾವು ಪ್ರವೇಶಿಸಬೇಕಾದ್ರೆ ನಮಗೆ ಅದ್ಭುತವಾದಂಥ ಏಕಾಗ್ರತೆ ಅಗತ್ಯ ಇರುತ್ತೆ. ಆ ಏಕಾಗ್ರತೆಯನ್ನು ಸಾಧಿಸ್ಕೊಳ್ಳೋದಕ್ಕೆ ರುದ್ರಾಕ್ಷಿ ನಮಗೆ ಬಹಳ ಸಹಕಾರಿಯಾಗಿ ನಿಲ್ಲುತ್ತೆ. ಮತ್ತು ರುದ್ರಾಕ್ಷಿಯನ್ನು ಜಪಮಾಲೆಗಾಗಿ ಬಳಸುವಂಥದ್ದು ವಾಡಿಕೆ ಇದೆ. 108 ಜಪಮಣಿಗಳನ್ನು ರುದ್ರಾಕ್ಷಿ ಮಾಲೆಯನ್ನು ತಿರುವಾಗ್ತಾ ಮಂತ್ರ ಜಪವನ್ನು ಹೇಳ್ತಾ ಮಾಡುವಂಥ ಸಾಧನೆ ಕೂಡ ವಿಶೇಷವಾಗಿ ನಾವು ಕಾಣಬಹುದು. ಇದಲ್ಲದೆ ರುದ್ರಾಕ್ಷಿಗಳಲ್ಲಿ ಹಲವಾರು ಮುಖಗಳಿದೆ. ಅದರಿಂದ ಯಾವ ಮುಖದ ರುದ್ರಾಕ್ಷಿಯನ್ನು ಬಳಸಿದ್ರೆ ನಮಗೆ ಯಾವ ರೀತಿಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮತ್ತು ಲಾಭಗಳಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಅದಾದ ಮೇಲೆ ಯಾವ ಸಂಖ್ಯೆಯ ರುದ್ರಾಕ್ಷಿಯನ್ನು ಯಾವ ಭಾಗದಲ್ಲಿ ಧರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿವಿಧ ರುದ್ರಾಕ್ಷಿಗಳನ್ನು ನಾವು ಸಾಮಾನ್ಯವಾಗಿ ಕಂಡಿದ್ದೀವಿ. ಅದರ ಬಗ್ಗೆ ಒಂದೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಎಷ್ಟು ಮುಖ ಮತ್ತು ವಿವಿಧ ರುದ್ರಾಕ್ಷಿಗಳಿಗೆ ಇರುವುದಂಥ ವೈಶಿಷ್ಟ್ಯ ಬಹಳ ಪ್ರಮುಖವಾಗಿರುವಂಥದ್ದು ಮತ್ತು ಪ್ರತಿ ರುದ್ರಾಕ್ಷಿಯಲ್ಲೂ ಕೂಡ ಅದರದ್ದೇ ಆದಂಥ ಶಕ್ತಿ ಮತ್ತು ಪ್ರಾಮುಖ್ಯತೆ ಇದೆ. ಶಿವಪುರಾಣದ ಪ್ರಕಾರವಾಗಿ ವಿವಿಧ ರುದ್ರಾಕ್ಷಿಗಳನ್ನು ನೋಡೋದಾದರೆ
ಒಟ್ಟು 38 ರೀತಿಯ ರುದ್ರಾಕ್ಷಿಗಳು ಕಂಡು ಬರ್ತವೆ. ಕೆಲವು ರುದ್ರಾಕ್ಷಿಗಳ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಏಕಮುಖ ರುದ್ರಾಕ್ಷಿ. ಇದು ತನ್ನನ್ನು ತಾನು ಅರಿಯಲು ಮತ್ತು ಆಧ್ಯಾತ್ಮಿಕ ಸಾಧನೆ ಮತ್ತು ಅದರ ಆಧ್ಯಾತ್ಮಿಕದ ಆಸಕ್ತಿಯಲ್ಲಿ ಹೊಂದಿರುವಂಥವರು, ಸಾಧನೆಯನ್ನು ಮಾಡ್ತಿರೋಂಥವ್ರು, ಆ ಪಥದಲ್ಲಿ ತಾವು ನಿತ್ಯ ತಪಸ್ಸಿನ ರೂಪದಲ್ಲಿ ನಡೆದುಕೊಳ್ತಿರೋರಿಗೆ ಈ ಏಕಮುಖ ರುದ್ರಾಕ್ಷಿ ಈ ಸಹಕಾರಿಯನ್ನು ಮಾಡುತ್ತೆ. ಅಂದರೆ ಅವರ ಏಕಾಗ್ರತೆಯನ್ನು ಹೆಚ್ಚಿಸೋದಲ್ಲದೆ ಅವರ ಆಧ್ಯಾತ್ಮಿಕ ಪಥವನ್ನು ಬಹಳ ತಪಸ್ವಿಪೂರ್ಣಕವಾಗಿ ಪೂರ್ಣಗೊಳಿಸಲಿಕ್ಕೆ ಶಕ್ತಿ ಚೈತನ್ಯವನ್ನು ತುಂಬುತ್ತೆ. ದ್ವಿಮುಖ ರುದ್ರಾಕ್ಷಿ ಇದು ಗಂಡ ಹೆಂಡತಿ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕೂ ಹಾಗೂ ಸಂಬಂಧವನ್ನು ಉತ್ತಮ ಮಾಡಲಿಕ್ಕೂ ಈ ರುದ್ರಾಕ್ಷಿ ಧಾರಣೆ ಅನುಕೂಲಕರವಾಗಿದೆ. ತ್ರಿಮುಖ ರುದ್ರಾಕ್ಷಿ ಇದು ಗಂಡ ಹೆಂಡತಿ ಮತ್ತು ಮನೆಯ ಮೊದಲನೇ ಮಗ ಗಂಡು ಮಗನ ನಡುವಿನ ಉತ್ತಮ ಬಾಂಧವ್ಯ ಮತ್ತು ಸಂಬಂಧವನ್ನು ಗಟ್ಟಿಗೊಳಿಸಲು ಈ ಧಾರಣೆ 3 ಮುಖದ ರುದ್ರಾಕ್ಷಿ ಬಹಳ ಉಪಯುಕ್ತವಾಗಿದೆ. 4 ಮುಖದ ರುದ್ರಾಕ್ಷಿ ಗಂಡ ಹೆಂಡತಿ ಮಗ ಮತ್ತು ಮಗಳು ಇವರ ಆರೋಗ್ಯ, ಸಂಬಂಧ ಮತ್ತು ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳಲು ತುಂಬ ಸಹಕಾರಿಯಾಗಿದೆ. ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಮನೆಯ ತಂದೆ ತಾಯಿಗಳ ಮಾತನ್ನು ಕೇಳುವಂಥ ರೀತಿ, ಅವರ ಹಾವಭಾವ, ಮಕ್ಕಳಲ್ಲಿರುವಂಥ ಒಂದು ವಿಭಿನ್ನ ವಿಚಾರಗಳು ಅದು ದೂರವಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಅಂದರೆ ಮಕ್ಕಳು ತಂದೆ ತಾಯಿಗಳ ಅಪೇಕ್ಷೆಗೆ ರೀತಿಯಾಗಿ, ಅವರ ಆಲೋಚನೆಗೆ ತಕ್ಕನಾಗಿ, ಅವರಿಗೆ ಪೂರಕವಾಗಿ ಮತ್ತು ಮನೆಯ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಕ್ಕಳು ಹೊಂದಾಣಿಕೆ ಆಗ್ತಾರೆ. ಆ ಒಂದು ಅಂಶವನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. 5 ಮುಖದ ರುದ್ರಾಕ್ಷಿ ಇದೊಂದು ಬಹಳ ವಿಶೇಷ. ಈ 5 ಮುಖದ ರುದ್ರಾಕ್ಷಿಯನ್ನು ಸರ್ವತಾ ಎಲ್ಲರೂ ಕೂಡ ಬಳಸ್ಬೋದು. ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಮತ್ತು ಇದು ತುಂಬ ಫಲವನ್ನು ಕೊಡುವಂಥದ್ದು. ಯಾಕಂದರೆ ಪಂಚಾಕ್ಷರಿ ಮತ್ತು ಪಂಚಮುಖಿ ಈ ರುದ್ರಾಕ್ಷಿ ಬಹಳ ಶಿವನಿಗೆ ಮತ್ತು ಶಿವ ಆರಾಧಕರು ಮತ್ತು ಎಲ್ಲರೂ ಕೂಡ ಈ ಒಂದು ಪಂಚಮುಖಿ ರುದ್ರಾಕ್ಷಿಗೆ ಯಾವುದೇ ಹೆಚ್ಚು ನಿರ್ಬಂಧಗಳಿಲ್ಲ, ಎಲ್ಲರೂ ಕೂಡ ಬಳಸ್ಬೋದು. ನಮಗೆ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಪಂಚಮುಖಿ ರುದ್ರಾಕ್ಷಿಯಲ್ಲಿ ಪಂಚೇಂದ್ರಿಯಗಳನ್ನು ಹತೋಟಿಗೆ ತರಲಿಕ್ಕೆ ಪೂರಕವಾಗಿದೆ. ಹಾಗೆ ದೇಹದಲ್ಲಿರುವಂಥ ಪಂಚತತ್ವಗಳು ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ ಇವುಗಳ ತತ್ವಗಳ ಅಂಶ ಏನಿದೆ ಅದನ್ನು ಸಮಾನಗೊಳಿಸ್ಕೊಳ್ಳೋದಕ್ಕೆ ಈ ಒಂದು ಪಂಚಮುಖಿ ರುದ್ರಾಕ್ಷಿ ಬಹಳ ಸಹಕಾರಿಯಾಗಿದೆ. 6 ಮುಖದ ರುದ್ರಾಕ್ಷಿಯನ್ನು ನೋಡೋದಾದರೆ ಮನೆಯ ಹೆಣ್ಣು ಮಗಳು ವಿದ್ಯಾವಂತೆ ಆಗಲು ಹಾಗೂ ಬುದ್ಧಿವಂತೆ, ಹಾಗೆ ಆಕೆಯ ಪ್ರಗತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ 6 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು. 7 ಮುಖದ ರುದ್ರಾಕ್ಷಿ ಅಂದರೆ ಯಾರಿಗೆ ಸಾಮಾನ್ಯವಾಗಿ ತಮ್ಮ ಕುಲ ಗೋತ್ರದ ಬಗ್ಗೆ ಪೂರ್ಣ ಪರಿಚಯ ಇಲ್ಲವೋ, ಅದರ ಬಗ್ಗೆ ಮಾಹಿತಿ ಇಲ್ಲವೋ ಅಂಥವರು 7 ಮುಖದ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ಸಪ್ತ ಋಷಿಗಳ ಆಶೀರ್ವಾದ ಅವ್ರಿಗೆ ಸಿಗುತ್ತೆ. ಅವರು ಯಾವುದೇ ಗೋತ್ರದವರಾಗಿರ್ಬೋದು, ಅವ್ರಿಗೆ ಸಂಪೂರ್ಣವಾದಂಥ ಫಲ ಆ ಒಂದು ಗೋತ್ರದಿಂದ ಸಿಗುವಂಥದ್ದಾಗುತ್ತೆ. ಇನ್ನು 8 ಮುಖದ ರುದ್ರಾಕ್ಷಿ ಅಂತ ಅಲ್ಲಿಂದ ತಗೊಳ್ಳೋದಾದರೆ, ಇನ್ನು ಮುಂದಿನ 8ರಿಂದ ಉಳಿದ ಮುಖಗಳ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕಾದ್ರೆ ವಿಶೇಷವಾಗಿ ಹಿರಿಯರಲ್ಲಿ, ಗುರುಗಳಲ್ಲಿ, ಅವರ ಜನ್ಮ ರಾಶಿ ನಕ್ಷತ್ರ ಇವುಗಳ ಅನುಗುಣವಾಗಿ ಮತ್ತು ಅದನ್ನು ವಿವೇಚಪೂರ್ವಕವಾಗಿ ಅದನ್ನು ತಿಳಿದುಕೊಂಡು ನಂತರ ಉಳಿದ ಮುಖಗಳ ರುದ್ರಾಕ್ಷಿಗಳನ್ನು ಧಾರಣೆ ಮಾಡೋದು ಉತ್ತಮ. ರುದ್ರಾಕ್ಷಿ ಮಾಲೆಗಳಲ್ಲಿ ಯಾವುದ್ಯಾವುದು ಎಷ್ಟು ಸಂಖ್ಯೆಯಲ್ಲಿ ಮತ್ತು ಶರೀರದ ಯಾವ ಭಾಗದಲ್ಲಿ ಧರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. 108 ರುದ್ರಾಕ್ಷಿ ಮಾಲೆಯನ್ನು ಜಪಮಣಿ ಅಥವಾ ಜಪಮಾಲೆಯಾಗಿ ಶಿವಪೂಜೆಗಳಲ್ಲಿ ಬಳಸಬಹುದು. 50 ಸಂಖ್ಯೆಯ ರುದ್ರಾಕ್ಷಿ ಹಾರವನ್ನು ನಮ್ಮ ಹೃದಯ ಭಾಗಕ್ಕೆ ತಾಕುವ ರೀತಿಯಲ್ಲಿ ಹಾರದ ರೂಪದಲ್ಲಿ ಧಾರಣೆ ಮಾಡಬೇಕು. 20 ಸಂಖ್ಯೆಯ ರುದ್ರಾಕ್ಷಿ ಮಾಲೆಯನ್ನು ತಲೆಯ ಮೇಲೆ ಧರಿಸಬೇಕು. 16 ಸಂಖ್ಯೆಯ ರುದ್ರಾಕ್ಷಿ ಮಾಲೆಯನ್ನು ತೋಳಿಗೆ ಕಟ್ಟಿಕೊಳ್ಳಬೇಕು. 12 ಸಂಖ್ಯೆಯ ರುದ್ರಾಕ್ಷಿ ಮಾಲೆಯನ್ನು ಮಣಿಕಟ್ಟಿಗೆ ಕಟ್ಟಿಕೊಳ್ಳಬೇಕು. ಹೀಗೆ ರುದ್ರಾಕ್ಷಿಗಳ ಸಂಖ್ಯೆ ಮತ್ತು ಶರೀರದ ಯಾವ ಭಾಗದಲ್ಲಿ ಅದನ್ನು ಧಾರಣೆ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ರಿ. ಒಂದು ರುದ್ರಾಕ್ಷಿಯನ್ನು ಕಂಠಕ್ಕೆ ತಾಕೋ ರೀತಿಯಲ್ಲಿ ನಾವು ಕಟ್ಟಿಕೊಳ್ಳುವಂಥದ್ದು. ಹೀಗೆ ಒಟ್ಟಾರೆ ರುದ್ರಾಕ್ಷಿ ಬಗ್ಗೆ, ರುದ್ರಾಕ್ಷಿಯ ವೈಜ್ಞಾನಿಕವಾದ ಹಿನ್ನೆಲೆ, ಪುರಾಣದಲ್ಲಿ ಶಿವಪುರಾಣದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಅದರ ಕತೆ, ಹಾಗೆ ವಿವಿಧ ರುದ್ರಾಕ್ಷಿಗಳ ಪ್ರಯೋಜನ ಮತ್ತು ಅದರ ಆರೋಗ್ಯದ ಲಾಭಗಳು ಮತ್ತು ಎಷ್ಟು ಮುಖದ ರುದ್ರಾಕ್ಷಿ, ಎಷ್ಟು ಮಣಿಗಳ ರುದ್ರಾಕ್ಷಿಗಳನ್ನು ಶರೀರದ ಯಾವ ಭಾಗದಲ್ಲಿ ಧರಿಸಬೇಕು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ.
ಮುಂದಿನ ಸಂಚಿಕೆಯಲ್ಲಿ ನಾವು ದೇವರ ಪೂಜೆಗೆ ಪದ್ಮಾಸನದಲ್ಲಿ ಕುಳಿತು ಯಾಕೆ ಪೂಜಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.